ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿಯರನ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬಾಣಂತನದಲ್ಲಿ ನಮ್ಮ ತಾಯಿ ಮಾಡಿಕೊಡ್ತಿದ್ದಂಥ ಬಾಣಂತಿ ಪಲ್ಯನ ಹೇಳ್ಕೊಡ್ತಿದ್ದೀನಿ. ಈ ಪಲ್ಯ ಬಂದು ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಮಾಡೋದು. ನುಗ್ಗೆ ಸೊಪ್ಪು ಎದೆ ಹಾಲು ಉಣಿಸೋ ತಾಯಿಯಂದ್ರಿಗೆ ತುಂಬಾ ಒಳ್ಳೆಯದು. ನುಗ್ಗೆ ಸೊಪ್ಪಿನಲ್ಲಿ ಗ್ಯಾಲಕ್ಟಾಗೋಗ್ ಅನ್ನೋ ಅಂತ ನ್ಯಾಚುರಲ್ ಆಗಿರೋ ಅಂಶ ಇದೆ. ಇದು ಎದೆ ಹಾಲನ್ನು ಉತ್ಪತ್ತಿ ಮಾಡೋದಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಯಾವುದೇ ಡೌಟ್ ಇಲ್ಲದೆ ಇದನ್ನು ಉಪಯೋಗಿಸ್ಬೋದು, ಯಾಕಂದರೆ 100% ಎಫೆಕ್ಟಿವ್ ಕೂಡ, ಮತ್ತು ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಇದು. ಮತ್ತು ಈ ಸೊಪ್ಪಿಂದ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು, ಮತ್ತು ಇಮ್ಯೂನ್ ಸಿಸ್ಟಮು ಬಿಲ್ಡ್ ಆಗುತ್ತೆ. ಇದು ಬಾಣಂತಿರು ಮಾತ್ರ ತಿನ್ನಬೇಕು, ಇಲ್ಲ ಎದೆ ಹಾಲು ಉಣಿಸೋ ತಾಯಂದ್ರೆ ಮಾತ್ರನೇ ತಿನ್ನಬೇಕು ಅಂತ ಏನೂ ಇಲ್ಲ. ನಾರ್ಮಲಿ ಇದನ್ನು ಯಾರು ಬೇಕಾದ್ರೂ ತಿನ್ಬೋದು, ಈವನ್ ಶುಗರ್ ಪೇಷಂಟ್ಸ್ ಕೂಡ ತಿನ್ಬೋದು. ಯಾಕೆಂದರೆ ನುಗ್ಗೆ ಸೊಪ್ಪು ಶುಗರ್ ಪೇಷಂಟ್ಸ್ಗೂ ಕೂಡ ಒಳ್ಳೆಯದು ಅಲ್ವಾ. ಮತ್ತು ನಾವು ಮನೇಲಿ ಏನಾದರೂ ಅಡುಗೆ ಮಾಡಿದಾಗ ಸೈಡ್ ಡಿಶ್ ಇಲ್ಲ ಅಂದರೆ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ಇದರಲ್ಲಿ ಮೊಟ್ಟೆ ಇರೋದ್ರಿಂದ ನಮಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನುಗ್ಗೆ ಸೊಪ್ಪಿನಲ್ಲಿ ಆ್ಯಂಟಿಬಯೋಟಿಕ್ ಮತ್ತು ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸು ಹೆಚ್ಚಾಗಿರೋದ್ರಿಂದ ಡೈಜೆಸ್ಟಿವ್ ಪ್ರಾಬ್ಲಮ್ ಇರೋರು ಕೂಡ ಇದನ್ನು ಈಸಿಯಾಗಿ ಸೇವಿಸ್ಬೋದು. ತುಂಬಾ ಹೆಲ್ಪ್ಫುಲ್ಲಾಗಿರುತ್ತೆ. ಬನ್ನಿ ನೋಡೋಣ ಈ ಪಲ್ಯ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನು ಬಾಣಲಿನ ಕಾಯಿಸ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಚಟಪಟ ಅಂತ ಹೇಳಿದ್ಮೇಲೆ 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಕೊಳ್ಬೇಕು. ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಇದಕ್ಕೆ ನಾನು ಒಣಗಿರೋ ಮೆಣಸಿನ್ಕಾಯಿ ಉಪಯೋಗಿಸ್ಕೊತಾ ಇದ್ದೀನಿ, ಯಾಕಂದರೆ ಬಾಣಂತಿರಿಗೆ ಕೊಡ್ತೀವಲ್ಲ, ಹಸೆ ಮೆಣಸಿನ್ಕಾಯಿ ಉಪಯೋಗಿಸೋಗಿಲ್ಲ. 3 ರಿಂದ 4 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ಬೇಕು. ಇದಕ್ಕೆ ಈಗ ಸಣ್ಣದಾಗಿ ಹೆಚ್ಕೊಂಡಿರೋವಂಥ 1 ಟೊಮೆಟೊನ ಸೇರಿಸ್ಕೊಳ್ತಿದ್ದೀನಿ. ಟೊಮೆಟೊ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಳ್ಬೇಕು, ಅದುವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇಲ್ಲಿ ನಾನು ಫ್ರೆಶ್ ಆಗಿರುವಂಥ ನುಗ್ಗೆ ಸೊಪ್ಪನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ. ಈಗ ಈ ಸೊಪ್ಪನ್ನು 3 ರಿಂದ 4 ಸತಿ ತೊಳ್ಕೊಳ್ತಿದ್ದೀನಿ. ಯಾಕೆ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಅಂತ ಹೇಳಿದ್ರೆ, ಮರದಲ್ಲೇ ಬೆಳೆದಿದ್ರು ಕೂಡ ಧೂಳು ಮತ್ತು ಸಣ್ಣ ಸಣ್ಣದಾಗಿರೋವಂಥ ಮಣ್ಣಿನ ಕಣಗಳಿರುತ್ತೆ ಅದರಲ್ಲಿ. ಅದು ಪಲ್ಯದಲ್ಲಿ ಸಿಕ್ಕಿದ್ರೆ ಒಂಥರ ಅನಿಸುತ್ತೆ. ಅದಕ್ಕೋಸ್ಕರ ನೀಟಾಗಿ ತೊಳ್ಕೊಂಡು ಸೋದಿಸ್ಕೊಂಡು ಇದನ್ನು ಫ್ರೈ ಮಾಡೋದಕ್ಕೆ ಸೇರಿಸ್ಕೊಂಡಿದ್ದೀನಿ. ನೀರೆಲ್ಲ ನೀಟಾಗಿ ಸೋದಿಸ್ಕೊಳ್ಬೇಕು. ನುಗ್ಗೆ ಸೊಪ್ಪು ನಾವು ತಗೊಳ್ಳೋವಾಗ ಜಾಸ್ತಿ ಅನಿಸುತ್ತೆ, ಅದು ಬಾಡಿಸ್ತಾ ತುಂಬ ಕಡಿಮೆ ಪ್ರಮಾಣ ಆಗೋಗ್ಬಿಡುತ್ತೆ. ಸೊಪ್ಪು ಬೇಯ್ತಾ ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ, ನೀರೆಲ್ಲ ಸೇರಿಸೋ ಅವಶ್ಯಕತೆ ಇರಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಉಪ್ಪು ಸೇರಿಸ್ಕೊಂಡ್ಮೇಲೆ ಕೈ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ತಟ್ಟೆ ಹಾಕಿ ಮುಚ್ಚಿಡಬೇಕು. ಲಿಡ್ ಕ್ಲೋಸ್ ಮಾಡಿ 1 ರಿಂದ 2 ನಿಮಿಷ ಆದಮೇಲೆ ತೆಗೆದು ಅದನ್ನು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನಾವು ತೊಗೊಂಡಿದ್ದು ಒಂದು ದೊಡ್ಡ ಬೌಲ್ ಫುಲ್ಲು ತೊಗೊಂಡಿದ್ವಿ ಸೊಪ್ಪು. ಈಗ ನೋಡಿದ್ರೆ ಒಂದು ಚಿಕ್ಕ ಬೌಲಷ್ಟು ಆಗಿಬಿಟ್ಟಿದೆ. ಇದಕ್ಕೆ ನಾನು ಮೊದಲೇ ಒಡೆದಿಟ್ಕೊಂಡಿದ್ದಂಥ 6 ಮೊಟ್ಟೆನ ಇದರಲ್ಲಿ ಸೇರಿಸ್ಕೊಳ್ತಿದ್ದೀನಿ. ನಿಮಗೆ ಮೊಟ್ಟೆ ಪ್ರಮಾಣ ನೋಡಿಕೊಂಡು ಸೊಪ್ಪು ಮತ್ತು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹೆಚ್ಚಿಸ್ಕೊಳ್ಳಿ. ಎಗ್ಗನ್ನ ಚೆನ್ನಾಗಿ ಬೀಟ್ ಮಾಡಿದಷ್ಟು ಇದು ಚೆನ್ನಾಗಿ ಬರುತ್ತೆ. ಮೊಟ್ಟೆ ತಳ ಇಳಿದಿರಂಗೆ ಇದನ್ನು ತಿರುಗಿಸ್ಕೊಡ್ತಾನೆ ಇರಬೇಕು. ಸ್ವಲ್ಪ ಹೊತ್ತು ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹೀಗೆ ಬಿಟ್ಟರೆ ಹಬೆಗೆ ಅದು ಚೆನ್ನಾಗಿ ಉಬ್ಬಿ ಬಂದಿರುತ್ತೆ. ಪಾತ್ರೆಗೆ ಸ್ವಲ್ಪ ಹಿಡ್ಕೊಳ್ಳುತ್ತೆ, ಆದರೆ ಅದನ್ನು ನೀಟಾಗಿ ನಾವು ತಿರುಗಿಸ್ಕೊಡ್ತಾ ಇದ್ದರೆ ಎಗ್ ಬುರ್ಜಿ ಚೆನ್ನಾಗಿ ಬಂದ್ಬಿಡುತ್ತೆ. ಎಲ್ಲರಿಗೂ ಈಸಿಯಾಗಿ ಎಗ್ ಬುರ್ಜಿ ಮಾಡೋದು ಗೊತ್ತೇ ಇರುತ್ತೆ. ಇದನ್ನು ಸಿಂಪಲಾಗಿ ಮಾಡೋದೇನೇ. ತುಂಬ ಜನಕ್ಕೆ ಇದು ಮಾಡೋ ಅಂಥ ಮಾಹಿತಿ ಗೊತ್ತಿರಲ್ಲ, ಅವ್ರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ನಾನು ಇದನ್ನು ಮಾಡ್ತಿರೋದು. ಎಗ್ ಬುರ್ಜಿ ನಿಮಗೆ ದೊಡ್ಡ ಉಂಡೆಗಳಾಗಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಕಲಿಸ್ಕೊಟ್ಟು ಹೊಡಿಬಾರ್ದು. ಅದನ್ನು ಸುತ್ತ ಮಾಡಿಕೊಟ್ರೆ ದೊಡ್ಡ ಉಂಡೆಗಳಾಗಿ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಪನ್ನೀರ್ ಟೈಪು. ತಿರುಗಿಸ್ಕೊಟ್ಟು ಮತ್ತೆ 1-2 ಸೆಕೆಂಡು ಹಾಗೆ ಕ್ಲೋಸ್ ಮಾಡಿ ಬಿಟ್ಟರೆ ಈ ರೀತಿ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಯ.
ನೋಡಲಿಕ್ಕೆ ಹೂವಿನ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಬಾಣಂತಿಯರಿಗೆ ಬಾಯಿ ಕೂಡ ಕೆಟ್ಟೋಗಿರುತ್ತೆ. ಇದನ್ನು ತಿನ್ನೋದ್ರಿಂದ ಟೇಸ್ಟು ಬರುತ್ತೆ ಮತ್ತು ಎದೆ ಹಾಲು ಉತ್ಪತ್ತಿ ಆಗುತ್ತೆ. ಮತ್ತು ನಮಗೆ ನಾರ್ಮಲಿ ಯಾವಾಗಾದರೂ ಏನಾದರೂ ಅಡುಗೆ ಮಾಡಿರ್ತೀವಿ, ಇಲ್ಲ ರಸಮ್ ಮಾಡಿರ್ತೀವಿ, ಅದಕ್ಕೆ ಏನು ಸೈಡ್ ಡಿಶ್ ಇಲ್ಲ ಅಂತ ಹೇಳಿದ್ರೆ ಇದನ್ನು ಈಸಿಯಾಗಿ ಅನ್ನ ಸಾಂಬಾರು ಜೊತೆ ಕೂಡ ತಿನ್ಕೊಬೋದು. ಚಪಾತಿಗೂ ಕೂಡ ಇದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಇಷ್ಟೇ ಆಯಿತು, 5 ನಿಮಿಷದಲ್ಲಿ ಇದು ರೆಡಿ ಆಗಿಬಿಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಆರೋಗ್ಯಕರವಾದ ಬಾಣಂತಿ ಪಲ್ಯನ ಮಾಡ್ಕೋಬೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.